ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ VSSDB ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಕಳೆದ ಸಾರಿ ಅಪ್ಲೋಡ್ ಮಾಡಿದ ವಿಡಿಯೋ ಅಂದರೆ ಇದ್ರ ಹಿಂದಿನ ವಿಡಿಯೋ ನೋಡ್ಕೊ ಬಂದಿದ್ದೀರೋ ಅವ್ರಿಗೆ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮಗೂ ಅರ್ಧಂಬರ್ಧ ಅರ್ಥ ಆಗುತ್ತೆ ಅಷ್ಟೇ ಈ ವಿಡಿಯೋ. ಆದ್ದರಿಂದ ಆ ವಿಡಿಯೋನ ಎಲ್ಲರೂ ನೋಡ್ಕೊಬನ್ನಿ ಫ್ರೆಂಡ್ಸ್. ಹಾಗೆ ಆ ವಿಡಿಯೋದಲ್ಲಿ ನಾನು ಈಶ್ವರ ಪಾರ್ವತಿ ಹಬ್ಬದ ಉತ್ಸವದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದೇ ದಿನದ್ದು ಕಂಟಿನ್ಯೂವೇಷನ್ ವಿಡಿಯೋ. ಇವಾಗ ಕೋಲ ಕಟ್ಟುವ ಮುಂಚೆ ಅಥವಾ ಬಣ್ಣ ಹಚ್ಚುವ ಮುಂಚೆ ಯಾವ ರೀತಿ ಅವ್ರದ್ದು ಪೂಜಾ ವಿಧಿವಿಧಾನಗಳಿರುತ್ತೆ, ಯಾವ ರೀತಿ ಅವರು ದೈವನ ಆರಾಧನೆ ಮಾಡ್ಕೊಳ್ತಾರೆ, ಅದರದ್ದೊಂದು ವಿಧಾನಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿ, ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಈ ಒಂದು ಕೋಲದ್ದು ಮಹತ್ವ ಅರ್ಥ ನಿಮಗೆ ತಿಳಿಯುತ್ತೆ. ಆದ್ದರಿಂದ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಮ್ಮಲ್ಲಿ ಈಗ ಮಾಡುವಂಥ ಅಡುಗೆಯಲ್ಲಿ ದೋಸೆಗಳಿರ್ಬೋದು, ಅಲ್ಲಿ ಬಂದಂಥ ಹೆಂಗಸರುಗಳು ಗಂಡಸರುಗಳು ಏನೋ ತಪ್ಪುಗಳಾಗಿರ್ಬೋದು, ಅದನ್ನು ಮಾಡಿಕೊಂಡು ಇನ್ನು ಮುಂದೆ ಗಟ್ಟಿ ಆಡಿಸುವಂಥ ಸತ್ಯ ಮಾತಾಗಿ ನಮಗೆ ಕೊಟ್ಟು ಹೋಗಬೇಕು ಅಂತೇಳಿ ತೊಂದರೆ ಇದ್ದಂಗೆ ಸಮಾಧಾನದಲ್ಲಿ ಬಂದು ಒಳ್ಳೆಯರು ಯಾವುದು ಅಡಚಣೆ ಆ ಕಡೆ ಈ ಕಡೆ ಬರ್ದಂಗೆ ಮಾಡ್ಕೋಬೇಕು ಅಂತ ನಾವು ಎಣ್ಣೆ ಕೊಟ್ಟಿದ್ದೀವಿ. ಯಾವ ತೊಂದರೆ ಬರಬಾರ್ದು ಅಂತ ನಾವು ಕೊಡ್ತಾ ಇದ್ದೀವಿ. ದಿವಸಕ್ಕೆ 8 ದಿವಸಕ್ಕೆ ಮುಂಚೆ ಗೊನೆ ಕೊಡ್ತಾರೆ. ಗೊನೆ ಕೊಡ್ದ ಪ್ರಕಾರ ಆ ದಿವಸಕ್ಕೆ ಬಂದು ಆ ಧರ್ಮದೈತಿ ಪಾಸನ ಮೂರ್ತಿ ಪಂಜುರ್ಲಿ ಗುಳಿಗರಾಜ್ ಒಂದು ಕಾರ್ಬಾರ್ ಮಾಡೋಕ್ಕೆ ಬಂದಿದ್ದೀವಿ. ಮನೆಯವ್ರನ್ನ ಮುಂದೆ ಬಡಬಿಟ್ಟು, ಊರವ್ರನ್ನ ಮುಂದೆ ಬಡಬಿಟ್ಟು, ನೆಂಟ್ರಸ್ನ ಮುಂದೆ ಬಡಬಿಟ್ಟು, ಮನೆಯವ್ರಿಗೊಂಡು ಅಲ್ಲ ಕಟ್ಟವ್ರಂಥ ಬೇಲಕಾರಗೊಂಡು ಅಲ್ಲ ಇಲ್ಲಂಥ ಪೂಜಾರಿಗೊಂಡು ಏನೇ ಶಾಸ್ತ್ರ ಬಗ್ಗೆ ಏನಾದರೂ ತಪ್ಪಾಗಿರ್ಬೋದು, ನಾಳೆ ಬೆಳಿಗ್ಗೆ ಗಂಟೆ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ತರವಾಡ್ದು ನಿಮ್ಮ ಮನೆ ದೇವ್ರದ್ದು ವೆಂಕಟರಮಣನ ಮುಂದೆ ಮಾಡಿಬಿಟ್ಟು, ಆ ಗ್ರಾಮ ದೇವ್ರನ್ನ ಮುಂದೆ ಮಾಡಿಬಿಟ್ಟು, ಆ ಧರ್ಮದೈತಿ ಪಂಜುರ್ಲಿ ಪಾಸನ ಮೂರ್ತಿ ಗುಳಿಗರಾಜನ ಮುಂದೆ ಮಾಡಿಬಿಟ್ಟು, ಆಗ ಇವತ್ತಿನ ಕಾರ್ಬಾರ್ ನಡ್ಸೋಕ್ಕೆ ಆಗ ಧರ್ಮದೈತಿಗೆ ಪಡೆಯಕ್ಕೆ ಇಟ್ಕೊಳ್ತೀನಿ. ಧರ್ಮದೈತಿಗೆ ಪಡೆ
ಕೋಲ ಕಟ್ಟುವವರು ಬಣ್ಣ ಹಚ್ಚೋಕ್ಕಿಂತ ಮುಂಚೆ ಅವರ ಒಂದು ಪೂಜೆ ವಿಧಿವಿಧಾನನ ಇಷ್ಟೋ ತನಕ ಎಲ್ಲರೂ ನೋಡ್ಕೊಂಬಂದ್ರಿ. ಇವಾಗ ಬಂದ ನೆಂಟರಿಗೆಲ್ಲ ಪ್ರಸಾದ ಅಂದರೆ ಊಟನ ಏರ್ಪಾಡು ಮಾಡಲಾಗಿರುತ್ತೆ. ಆ ಊಟನ ಎಲ್ಲರೂ ಮಾಡ್ತಾ ಇದ್ದಾರೆ. ಊಟ ಆದಮೇಲೆ ನೆಕ್ಸ್ಟು ಕೋಲ ಕಟ್ಟೋದು ಅಂತ ಹೇಳಿದ್ರೆ, ಪೂಜೆ ಸ್ಟಾರ್ಟ್ ಆದಮೇಲೆ ಊಟ ಏನು ಕೊಡೋದಿಲ್ಲ, ಇನ್ನು ಎಂಜಲ್ ಹಾಕೋದಿಲ್ಲ. ಅದಕ್ಕೆ ಅಂತ ಎಲ್ಲರೂ ಊಟನ ಕೊಡ್ತಾ ಇದ್ದಾರೆ. ಪೂಜೆ ಸ್ಟಾರ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ ಹೆಂಗೆ ಇದ್ರೂ 10:30-11 ಗಂಟೆ ಆಗೇ ಬಿಡುತ್ತೆ. ರಾತ್ರಿ ಇಡೀ ಜಾಗರಣೆನೇ ಈ ಪೂಜೆ ಇದು ಅಂತ ಹೇಳಿದರೆ, ಹಾಗೆಯೇ ರಾತ್ರಿ ಇಡೀ ಎಚ್ಚರ ಇರಬೇಕು. ಇದು ಮುಗಿಯೋಷ್ಟೊಳಗೆ ನೆಕ್ಸ್ಟ್ ಡೇ 10:15 ಆಗಿತ್ತು ಫ್ರೆಂಡ್ಸ್. ಹಾಗೆ ಈ ಪೂಜೆ ಬಗ್ಗೆ ತುಂಬ ಜನಕ್ಕೆ ಐಡಿಯಾ ಇರೋದಿಲ್ಲ. ಕೋಲ ಅಂತ ಹೇಳ್ತೀವಲ್ವ ನಾವು, ಪ್ರತಿಯೊಬ್ಬ ಸರಿ ಹಾಗೆ ಹೇಳ್ತಾ ಇದ್ರೆ ಒಬ್ಬೊಬ್ಬರಿಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ಪೂಜೆ ಅಂತ ಹೇಳ್ತಾ ಇದ್ದೀನಿ. ಕೊಡಗು, ಮಂಗಳೂರು, ಕರಾವಳಿ ಅಂದರೆ ಈ ಕರಾವಳಿ ಭಾಗದಲ್ಲಿ ಕೋಲದ ಬಗ್ಗೆ ಎಲ್ರಿಗೂ ಅದ್ರ ಮಹತ್ವದ ಬಗ್ಗೆ ಗೊತ್ತಿದೆ. ಆದರೆ ಬೆಂಗಳೂರು, ಕೋಲಾರ, ಬಳ್ಳಾರಿ ಈ ಸೈಡ್ ಇರೋರಿಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಆದರೆ ಕಾಂತಾರ ಫಿಲಮ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಆ ಕಾಂತಾರ ಫಿಲಮ್ ಬಂದಮೇಲೆ ಅಲ್ಲಿ ಆ ದೇವರು ನೋಡಿದವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾಸ್ ಇರುತ್ತೆ. ನೀವು ಅದನ್ನ ಲೈಫಲ್ಲಿ ನೋಡಿರ್ತೀರ, ರಿಯಲ್ ಲೈಫಲ್ಲಿ ನೋಡಿರಲ್ಲ. ಆದರೆ ಈ ವಿಡಿಯೋನ ನೋಡಿ, ಫುಲ್ ಪಕ್ಕಾ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಆಯಿತಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅವತ್ತು ಫಿಲಮಲ್ಲಿ ನೋಡಿದ್ದಷ್ಟೇ ಅಲ್ದೇ ಇಲ್ಲಿ ಇನ್ನೂ ತುಂಬ ಕ್ಯೂರಿಯಾಸಿಟಿಯಾಗಿ ನಿಮಗೆ ವಿಡಿಯೋ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ಒಂದು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋ ಇದೆಲ್ಲ ಇರುತ್ತೆ. ಎಲ್ಲಿ ಕಾಣಕ್ಕೆ ಇಲ್ಲಲ್ಲಪ್ಪ.
ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗಂತೂ ವೀಡಿಯೋ ಮಾಡಬೇಕಾದ್ರೆ ಎಷ್ಟೊಂದು ಭಯ ಆಗಿತ್ತು ಅಂದರೆ ಹಬ್ಬ ಎಲ್ಲಿ ದೇವ್ರು ಬಂದು ನನ್ನ ಮೊಬೈಲ್ನಾಗ ಕಿತ್ಕೊಂಡು ಹೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇರ್ತಿತ್ತು. ಯಾಕೆಂದರೆ ದೇವರು ದೃಷ್ಟಿ ಇಟ್ಟು ನೋಡ್ಬೇಕಾದ್ರೆ ಎಲ್ಲಿ ನನ್ನೇ ನೋಡ್ತಾ ಇದೆಯಾ, ನನ್ನ ಮೊಬೈಲ್ ಗ್ಯಾರಂಟಿ ಕಿತ್ಕೊಂಡು ಹೋಗ್ಬಿಡುತ್ತೆ, ಇವಾಗ ಯಾಕೆ ವೀಡಿಯೋ ಮಾಡ್ತಾ ಇದೆಯಾ ಅಂತ ಸಿಗುತ್ತೆ ನನಗೂ ಅಂತ ಭಯ ಆಗ್ತಾಯಿತ್ತು. ಅದ್ರ ಮಧ್ಯಾಹ್ನ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಅಂದರೆ ದೇವ್ರನ್ನ ನೋಡ್ಬೇಕಾದ್ರೆ ಭಯ ಭಕ್ತಿ ಇರಲೇಬೇಕಲ್ವ. ಅಪ್ಪ ಹೆಂಗಿತ್ತು ಅಂದರೆ ಲಾಸ್ಟಲ್ಲಂತೂ ತುಂಬ ಸಖತ್ತಾಗಿ ಬಂತು ದೇವರು. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಲ್ಲ, ಇದ್ರದ್ದು ಕಂಟಿನ್ಯೂಯೇಷನ್ ವಿಡಿಯೋ ಇದೆ. ಈ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಅಂತೂ ಇನ್ನೂ ಫುಲ್ ರೋಮಾಂಚನಕಾರಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಆಡ್ತಾ ಇರುವ ದೇವರ ಹೆಸರು ಧರ್ಮದೇವತೆ ಅಂತ. ಧರ್ಮದೇವತೆ, ಪಂಜರವಳ್ಳಿ, ಪಾಷಾಣಮೂರ್ತಿ, ಗುಳಿಗ, ಹೀಗೆ ಅನೇಕ ಕಾಲಗಳು ಇವತ್ತು ಆಯಿತು. ಅದರ ವಿಡಿಯೋನೆಲ್ಲ ನೋಡಿ ನೀವು ಖುಷಿ ಪಡಿ, ಎಂಜಾಯ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ